ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೀವು ಸರ್ಕಲ್ ಕಮಾಂಡ್ ಬಗ್ಗೆ ನೋಡ್ತಾ ಹೋಗ್ತೀರಾ. ಸರ್ಕಲ್ ಕ್ರಿಯೇಟ್ ಮಾಡೋದಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇದೆ, ಡಿಫ್ರೆಂಟ್ ಕ್ರಿಯೇಷನ್ಸ್ ಅಂತಲೇ ಹೇಳ್ಬೋದು. ಡ್ರಾ ಪ್ಯಾನಲಲ್ಲಿ ಸರ್ಕಲ್ಸ್ ಕಜರ್ ಹತ್ರ ಹೋದರೆ ಯಾರೋ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಕ್ರಿಯೇಷನ್ಸ್ ಇದೆ. ಸೆಂಟರ್ ರೇಡಿಯಸ್ ಕ್ರಿಯೇಷನ್, ಸೆಂಟರ್ ರೇಡಿಯಸ್ ಸರ್ಕಲ್, ಸೆಂಟರ್ ಡಯಾಮೀಟರ್ ಸರ್ಕಲ್, 2 ಪಾಯಿಂಟ್ ಸರ್ಕಲ್, 3 ಪಾಯಿಂಟ್ ಸರ್ಕಲ್, ಟ್ಯಾನ್ ರೇಡಿಯಸ್ ಸರ್ಕಲ್, ಟ್ಯಾನ್ ಸರ್ಕಲ್. ಫಸ್ಟ್ ಒನ್ ನೋಡೋಣ. ಸೆಂಟರ್ ರೇಡಿಯಸ್ ಸರ್ಕಲ್ ಸೆಲೆಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಸೆಂಟರ್ ಪಾಯಿಂಟ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದರೆ ನಮಗೆ ಸರ್ಕಲ್ಲು ಕ್ರಿಯೇಟ್ ಆಗುತ್ತೆ. ಬಟ್ ನೀವು ಪರ್ಟಿಕ್ಯುಲರ್ ರೇಡಿಯಸ್ನ ಕೊಟ್ಟು ಕ್ರಿಯೇಟ್ ಮಾಡೋದಾದರೆ ಕೀಬೋರ್ಡಲ್ಲಿ ಎಷ್ಟು ನೀವು ರೇಡಿಯಸ್ ಕೊಡ್ತೀರ ಅಷ್ಟನ್ನ ಎಂಟರ್ ಮಾಡಿ 30 ಎಂಟರ್. ಆಟೋಮೆಟಿಕ್ಕಾಗಿ ನಮಗೆ 30 ರೇಡಿಯಸ್ ಇರೋವಂಥ ಸರ್ಕಲ್ಲು ಕ್ರಿಯೇಟ್ ಆಗಿದೆ. ನೀವು ಡೈಮೆನ್ಷನ್ಸ್ ಚೆಕ್ ಮಾಡ್ಬೋದು. ಡೈಮೆನ್ಷನ್ ಸೆಲೆಕ್ಟ್ ಮಾಡಿ ಸೆಂಟರ್ ಪಾಯಿಂಟ್ ಆಬ್ಜೆಕ್ಟ್ ಸ್ನ್ಯಾಪ್ ಆನ್ ಆಗಿದೆ, ನಮಗೆ ಡೈರೆಕ್ಟ್ ಸೆಂಟರ್ ಪಾಯಿಂಟ್ ತೋರಿಸುತ್ತೆ. ಸೊ ಸೆಂಟರ್ ಪಾಯಿಂಟಿಂದ ಎಂಡ್ ಪಾಯಿಂಟ್ ತನಕ ಚೆಕ್ ಮಾಡಿದ್ರೆ 30 ರೇಡಿಯಸ್ ಇದೆ ನೋಡಿ, ಗೊತ್ತಾಗ್ತಿದೆಯಲ್ಲ. ಸರ್ಕಲ್ಗೆ ಶಾರ್ಟ್ ಕೀ ಕೂಡ ಯೂಸ್ ಮಾಡ್ಬೋದು, ಸಿ ಎಂಟರ್. ನೀವು ಸಿ ಎಂಟರ್ ಮಾಡಿದ ತಕ್ಷಣ ಸರ್ಕಲ್ ಕಮಾಂಡ್ ಆಕ್ಟಿವೇಟ್ ಆಗುತ್ತೆ. ಪಾಯಿಂಟ್ನ ಸ್ಪೆಸಿಫೈ ಮಾಡಿ ಇವಾಗಲೂ ಕೂಡ ನಿಮಗೆ ಎಷ್ಟು ರೇಡಿಯಸ್ ಇರೋ ಸರ್ಕಲ್ ಬೇಕು ಅಂತ ಆ್ಯಡ್ ಮಾಡಿದ ತಕ್ಷಣ ಸರ್ಕಲ್ಲು ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಾನು 20 ರೇಡಿಯಸ್ ಇರೋದನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಹೀಗೆ ನಾವು ನೆಕ್ಸ್ಟ್ ಬಂದು ಸೆಂಟರ್ ಡಯಾಮೀಟರ್ಗೂ ಮತ್ತು ರೇಡಿಯಸ್ಗೂ ಇರೋ ಡಿಫ್ರೆನ್ಸ್ ಗೊತ್ತಾಯಿದೆ. ಯಾವುದೇ ಸರ್ಕಲಲ್ಲಿ ಸರ್ಕಂಫರೆನ್ಸಲ್ಲಿ ಇರುವಂಥ ಎರಡು ಪಾಯಿಂಟನ್ನ ಜಾಯಿನ್ ಮಾಡೋದನ್ನು ನಾವು ಡಯಾಮೀಟರ್ ಅಂತ ಹೇಳ್ತೀವಿ, ಅಥವಾ ಸೆಂಟರ್ ಲೈನಿಂದ ಪಾಸ್ ಆಗುವಂಥ ಲೈನ್ನ ನಾವು ಡಯಾಮೀಟರ್ ಅಂತ ಹೇಳ್ತೀವಿ. ಆ ಡಯಾಮೀಟರ್ದಲ್ಲಿ ಆಫನ್ನು ನಾವು ರೇಡಿಯಸ್ ಅಂತ ಹೇಳ್ತೀವಿ. ಸೊ ಸೆಂಟರ್ ಡಯಾಮೀಟರ್ ಕ್ರಿಯೇಷನ್ಸ್ ಕೂಡ ಸೇಮು. ಸೆಂಟರ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಮಗೆ ಕಜರ್ ನೋಡ್ತಾ ಇರ್ಬೋದು. ರೇಡಿಯಸ್ ಕ್ರಿಯೇಟ್ ಮಾಡುವಾಗ ಸರ್ಕಂಫರೆನ್ಸ್ ಹತ್ರನೇ ನಮಗೆ ಕಜರ್ ಮುಗಿತು. ಬಟ್ ಡಯಾಮೀಟರ್ ಕ್ರಿಯೇಟ್ ಮಾಡಬೇಕಾದ್ರೆ ಸರ್ಕಂಫರೆನ್ಸಿಂದ ಕಜರು ಮುಂದೆ ಇದೆ. ನಾನು ಇದಕ್ಕೆ ಡಯಾಮೀಟರ್ ಬಂದು ಇದಕ್ಕೂ 30 ಕೊಡ್ತೀನಿ. ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ಡಿಫ್ರೆನ್ಸ್. ಈ ಸರ್ಕಲ್ಗೂ ಡಿಫ್ರೆನ್ಸ್ ನೋಡಿ. ಇದು ಓನ್ಲಿ ರೇಡಿಯಸ್ 30 ಇದೆ, ಇದು ಕಂಪ್ಲೀಟ್ ಡಯಾಮೀಟರ್ 30 ಇದೆ. ಸೊ ನಾವು ಹೀಗೆ ಇದು ರೇಡಿಯಸ್ ಆದರೆ ಇದು ಡಯಾಮೀಟರ್ ಸರ್ಕಲ್. ಸೊ ನೀವು ಅಗೇನ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೇಮ್ ಸರ್ಕಲ್, ಸೆಂಟರ್ ಡಯಾಮೀಟರ್, ಸೆಂಟರ್ ಪಾಯಿಂಟಿಂದ ಡಯಾಮೀಟರ್ 30 ಕೊಡ್ತಾ ಇದ್ದೀನಿ. ಈ ಥರ ನಮಗೆ ಸೆಂಟರ್ ರೇಡಿಯಸ್ ಸರ್ಕಲ್ ಆ್ಯಂಡ್ ಸೆಂಟರ್ ಡಯಾಮೀಟರ್ ಸರ್ಕಲ್ ಕ್ರಿಯೇಷನ್ಸ್. ನೆಕ್ಸ್ಟ್ ಬಂದು 2 ಪಾಯಿಂಟ್ ಸರ್ಕಲ್. ನಮಗೆ ರೇಡಿಯಸ್ ವ್ಯಾಲ್ಯೂನೂ ಗೊತ್ತಿಲ್ಲ, ಡಯಾಮೀಟರ್ ವ್ಯಾಲ್ಯೂನೂ ಗೊತ್ತಿಲ್ಲ ಅಂದಾಗ, ಬಟ್ ಇನ್ ಬಿಟ್ವೀನ್ 2 ಪಾಯಿಂಟ್ಸ್ಗಳ ಮಧ್ಯೆ ನಾವು ಸರ್ಕಲ್ ಕ್ರಿಯೇಟ್ ಮಾಡಬೇಕು ಅಂದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೆಲೆಕ್ಟ್ 2 ಪಾಯಿಂಟ್ ಸರ್ಕಲ್, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಮಗೆ ಸರ್ಕಲ್ ಕ್ರಿಯೇಟ್ ಆಯಿತು. ಇನ್ ಬಿಟ್ವೀನ್ 2 ಸರ್ಕಲ್ ಎನಿ ಲೈನ್ ಯಾವುದೇ ಪಾಯಿಂಟ್ಸ್ಗಳ ಮಧ್ಯೆ ನೀವು ಕ್ರಿಯೇಟ್ ಮಾಡಬೇಕಾದ್ರೂ ಯೂಸ್ ಮಾಡ್ಬೋದು ಸರ್ಕಲ್ನ. 2 ಪಾಯಿಂಟ್ ಸರ್ಕಲ್ಗೆ ಶಾರ್ಟ್ ಕೀ ಇದೆ. ಫಸ್ಟು ಕೀಬೋರ್ಡಲ್ಲಿ ಸಿ ಎಂಟರ್. ನೀವಿಲ್ಲಿ ನೋಡ್ಬೋದು 3P ಆ್ಯಂಡ್ 2P ಅಂತ ಇದೆ. ನಾವು 2 ಪಾಯಿಂಟ್ ಸರ್ಕಲ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಸೊ 2P ಅಂತ ಕ್ಲಿಕ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನಮಗೆ 2P ಸರ್ಕಲ್ ಆಕ್ಟಿವೇಟ್ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಸೊ ಕ್ರಿಯೇಟ್ ಆಯಿತು. ನೀವು ಹೀಗೆ 2 ಪಾಯಿಂಟ್ ಸರ್ಕಲ್ ಕೂಡ ಕ್ರಿಯೇಟ್ ಮಾಡ್ಬೋದು. ಅಥವಾ ಲೈನಲ್ಲಿರೋವಂಥ 2 ಪಾಯಿಂಟ್ಗಳ ನಡುವೆನೂ ಕೂಡ ನಾವು ಸರ್ಕಲ್ನ ಕ್ರಿಯೇಟ್ ಮಾಡ್ಬೋದು. ಸೊ 2 ಪಾಯಿಂಟ್, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಹೀಗೆ ಕೂಡ ನಾವು 2 ಪಾಯಿಂಟ್ ಸರ್ಕಲ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದು 3 ಪಾಯಿಂಟ್ಸ್ ಕೂಡ ಸೇಮ್. ಯಾವುದಾದ್ರೂ 3 ಪಾಯಿಂಟ್ಸ್ಗಳ ನಡುವೆ ನಾವು ಕ್ರಿಯೇಟ್ ಮಾಡಬೇಕು ಸರ್ಕಲ್ನ ಅಂತ ಇದ್ದರೆ ನಾವು 3 ಪಾಯಿಂಟ್ ಸರ್ಕಲ್ನ ಯೂಸ್ ಮಾಡ್ಬೋದು. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟ್ ನೋಡಿ, ಹೀಗೆ ನಾವು ಕ್ರಿಯೇಟ್ ಮಾಡ್ಬೋದು. ಅಗೇನ್ 3 ಪಾಯಿಂಟ್ ಸರ್ಕಲ್, ಇನ್ ಬಿಟ್ವೀನ್ ಎನಿ 3 ಪಾಯಿಂಟ್ಸ್ ಯು ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್. ಸೊ ಇಲ್ಲೂ ಕೂಡ ನಮಗೆ ಸರ್ಕಲ್ಲು ಕ್ರಿಯೇಟ್ ಆಯಿತು. ಅಥವಾ ಇನ್ ಬಿಟ್ವೀನ್ 3 ಲೈನ್ಸ್ಗಳ ಮಧ್ಯೆ ಕೂಡ ನಾವು ಸರ್ಕಲ್ನ ಕ್ರಿಯೇಟ್ ಮಾಡ್ಬೋದು. 3 ಪಾಯಿಂಟ್ ಸರ್ಕಲ್, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟ್. ಸೊ ಇಟ್ಸ್ ಕ್ರಿಯೇಟೆಡ್. ನೆಕ್ಸ್ಟ್ ಬಂದು ಟ್ಯಾನ್ ರೇಡಿಯಸ್. ಎನಿ 2 ಟ್ಯಾಂಜೆಂಟ್ಗಳ ಮಧ್ಯೆ ನಾವು ಕ್ರಿಯೇಟ್ ಮಾಡ್ಬೋದು, ಅಥವಾ 2 ಲೈನ್ಸ್ಗಳ ಮಧ್ಯೆನೂ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಸೆಲೆಕ್ಟ್ ಟ್ಯಾನ್ ರೇಡಿಯಸ್,
ಫಸ್ಟ್ ಟ್ಯಾಂಜೆಂಟ್ ನೀವು ಇಲ್ಲಿ ನೋಡ್ತಿರ್ಬೋದು, ಕಸರ್ನ ನಾವು ಮೂವ್ ಮಾಡಿದ ತಕ್ಷಣ ಅಲ್ಲೇ ತೋರಿಸ್ತಾ ಇದೆ ಟ್ಯಾಂಜೆಂಟ್. ಫಸ್ಟ್ ಟ್ಯಾಂಜೆಂಟ್ ಪಾಯಿಂಟ್, ಸೆಕೆಂಡ್ ಟ್ಯಾಂಜೆಂಟ್ ಪಾಯಿಂಟ್, ಆಮೇಲೆ ನೀವು ರೇಡಿಯಸ್ ವ್ಯಾಲ್ಯೂ ಕೊಡಬೇಕು. ನಾನು ರೇಡಿಯಸ್ ಬಂದು 30 ಕೊಡ್ತಾ ಇದ್ದೀನಿ. 30 ರೇಡಿಯಸಲ್ಲಿರುವಂಥ ಸರ್ಕಲು ಕ್ರಿಯೇಟ್ ಆಯಿತು. ಹೀಗೆ ನೀವು ಕ್ರಿಯೇಟ್ ಮಾಡ್ಬೋದು. ಅಥವಾ ಸರ್ಕಲಲ್ಲಿರುವಂಥ 2 ಟ್ಯಾಂಜೆಂಟ್ ಕೂಡ ಯೂಸ್ ಮಾಡ್ಬೋದು. ಫಸ್ಟ್ ಟ್ಯಾಂಜೆಂಟ್, ಸೆಕೆಂಡ್ ಟ್ಯಾಂಜೆಂಟ್, ನೆಕ್ಸ್ಟ್ ರೇಡಿಯಸ್ ಬಂದು ನಾನು ಇಲ್ಲಿ 10 ಕೊಡ್ತಾ ಇದ್ದೀನಿ. ನೋಡಿ 10 ರೇಡಿಯಸಲ್ಲಿರುವಂಥ 2 ಟ್ಯಾಂಜೆಂಟ್ಗಳ ಮಧ್ಯೆ 10 ರೇಡಿಯಸಲ್ಲಿರುವಂಥ ಸರ್ಕಲ್ಲು ಕ್ರಿಯೇಟ್ ಆಯಿತು. ನೀವು ಟ್ಯಾನ್ ರೇಡಿಯಸ್ ಮೆಥಡ್ ಕೂಡ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಟ್ಯಾನ್ ಎನಿ 3 ಟ್ಯಾಂಜೆಂಟ್ಸ್ ಮಧ್ಯೆ ನಾವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಫಸ್ಟ್ ಟ್ಯಾಂಜೆಂಟ್, ಸೆಕೆಂಡ್ ಟ್ಯಾಂಜೆಂಟ್ ಆ್ಯಂಡ್ ಥರ್ಡ್ ಟ್ಯಾಂಜೆಂಟ್. ಆಟೋಮೆಟಿಕ್ಕಾಗಿ ಈಸಿಯಾಗಿ ನಾವು ಸರ್ಕಲ್ ಕ್ರಿಯೇಟ್ ಆಯಿತು. ಎಗೇನ್ ಮತ್ತೆ ತೋರಿಸ್ತೀನಿ. ಟ್ಯಾಂಜೆಂಟ್, ಫಸ್ಟ್ ಟ್ಯಾಂಜೆಂಟ್, ಸೆಕೆಂಡ್ ಟ್ಯಾಂಜೆಂಟ್ ಆ್ಯಂಡ್ ಥರ್ಡ್ ಟ್ಯಾಂಜೆಂಟ್. ನೋಡಿ ಆಟೋಮೆಟಿಕ್ಕಾಗಿ ಸರ್ಕಲ್ಲು ಕ್ರಿಯೇಟ್ ಆಯಿತು. ಅಥವಾ 3 ಲೈನ್ಸ್ಗಳ ಮಧ್ಯೆ ಕೂಡ ನಾವು ಲೈನ್ನ ಕೂಡ ನಾವು ಟ್ಯಾಂಜೆಂಟ್ ಆಗಿ ಆ್ಯಕ್ಟ್ ಆಗುತ್ತೆ ಕ್ರಿಯೇಟ್ ಮಾಡ್ಬೋದು. ಫಸ್ಟ್ ಟ್ಯಾಂಜೆಂಟ್, ಸೆಕೆಂಡ್ ಟ್ಯಾಂಜೆಂಟ್, ಥರ್ಡ್ ಟ್ಯಾಂಜೆಂಟ್. ಆಟೋಮೆಟಿಕ್ಕಾಗಿ ಫಿಟ್ ಆಯಿತು. ಸೊ ನೀವು ಹೀಗೆ ಟ್ಯಾನ್ನಿಂದನೂ ಸರ್ಕಲ್ನ ಕ್ರಿಯೇಟ್ ಮಾಡ್ಬೋದು. ಟ್ಯಾನ್ ರೇಡಿಯಸ್ಸು ಮತ್ತು ಟ್ಯಾನು 3 ಪಾಯಿಂಟ್ 2 ಪಾಯಿಂಟ್ ಯಾವಾಗ ಯೂಸ್ ಆಗುತ್ತೆ ಜಾಸ್ತಿ ಅಂತಂದರೆ, ನಾವು ವಿತೌಟ್ ರೇಡಿಯಸ್ ಡಯಾಮೀಟರ್ ಗೊತ್ತಿಲ್ಲದೇ ಸರ್ಕಲ್ನ ಕ್ರಿಯೇಟ್ ಮಾಡಬೇಕು, ಅಥವಾ ಡಯಾಗ್ರಾಮ್ಸಲ್ಲಿ ಡಿಸೈನ್ಸ್ ಮಾಡ್ತಾ ಇರ್ತೀರಾ, ಎಲಿವೇಷನ್ಸಲ್ಲಿ ಏನಾದರೂ ಡಿಸೈನ್ಸ್ ಪರ್ಪಸ್ ಯೂಸ್ ಮಾಡ್ತಾ ಇರ್ತೀರಾ ಅಂತಂದಾಗ ನಿಮಗೆ ಸರ್ಕಲ್ಲು ಯೂಸ್ ಆಗುತ್ತೆ. ಕ್ಲಿಯರ್? ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.